ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನ ಕತ್ತಾಳೆ ಬಗ್ಗೆ ನಿಮ್ಮ ಜೊತೆಗೆ ನನಗೆ ಗೊತ್ತಿರುವಂಥ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕತ್ತಾಳೆ ಏಕದಳ ಸಸ್ಯಗಳ ಜಾತಿಗೆ ಗುಂಪಿಗೆ ಸೇರಿದಂಥ ಅಮರಿಲ್ಲಿಡೇಸಿ ಕುಟುಂಬಕ್ಕೆ ಸೇರಿದ ಅಗೇವ್ ಎಂಬ ಶಾಸ್ತ್ರೀಯ ಹೆಸರಿನ ಒಂದು ಸಸ್ಯವಾಗಿದೆ. ಈ ಸಂಕುಲದಲ್ಲಿ ಅನೇಕ ಪ್ರಭೇದಗಳಿವೆ. ಕೆಲವು ಪ್ರಭೇದಗಳನ್ನು ದಕ್ಷಿಣ ಅಮೇರಿಕಾ, ಮೆಕ್ಸಿಕೋಗಳಿಂದ ಅಲಂಕಾರಕ್ಕಾಗಿ ನಮ್ಮ ದೇಶಕ್ಕೆ ತಂದರು ಅಂತ ಹೇಳ್ತಾರೆ. ಈ ಕತ್ತಾಳೆ ಅತಿ ಕಡಿಮೆ ನೀರು ಮತ್ತು ಒಣಭೂಮಿಯಲ್ಲಿ ನಮ್ಮ ಹಳ್ಳಿಗಾಡಿನ ಬಯಲು ಸೀಮೆಯಲ್ಲಿ ತಾನಾಗಿ ಬೆಳೆಯುವಂಥ ಒಂದು ಸಸ್ಯವಾಗಿದೆ. ಈ ಕತ್ತಾಳೆ ಅನೇಕ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಕಾಗದ, ಔಷಧ, ಬಟ್ಟೆ, ಈ ಮೂರನ್ನು ಇದರಿಂದ ತೆಗಿತಾರೆ, ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ನಾರು ತೆಗೆದು ಅದನ್ನು ಅಗ್ಗವಾಗಿ ರೈತರು ಹೇಗೆ ಬಳಸ್ತಾ ಇದ್ರು ಅನ್ನೋದನ್ನ ನನ್ನ ಚಿಕ್ಕ ವಯಸ್ಸಿನಲ್ಲಿ ಕಂಡದ್ದನ್ನು, ನೋಡಿದ್ದನ್ನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ. ಈ ಕತ್ತಾಳೆ ಒಂದು ಈ ಕಮಲದ ಹಾಗೆ ನೀರಿನಲ್ಲಿ ಕೊಳಚೆಯಲ್ಲಿ ಬೆಳೆಯುತ್ತಲ್ಲ ಕಮಲದ ಎಸಳುಗಳ ಹಾಗೆ ಇರುತ್ತೆ. ಆದರೆ ಅದರ ಎಸಳು ಎಲೆಗಳು 2 ಅಡಿ, 2.5 ಅಡಿ, 3 ಅಡಿವರೆಗೂ ಬೆಳೆದಿರುತ್ತೆ. ಅದು ತಿಳಿ ನೀಲಿ ಅಥವಾ ತಿಳಿ ಹಸಿರು ಬಣ್ಣದಲ್ಲಿರ್ತವೆ. ಆ ಎಲೆಗಳ ಅಂದರೆ ಎಸಳುಗಳಿರ್ತಾವಲ್ಲ, ಆ ಎಸಳುಗಳ ಅಕ್ಕಪಕ್ಕ 2 ಕಡೆಯೂ ಸಣ್ಣ ಸಣ್ಣ ಮುಳ್ಳುಗಳಿರುತ್ತೆ. ಅದರ ತುದಿಯಲ್ಲಿ 2 ಇಂಚು ಉದ್ದದ ಗಟ್ಟಿಯಾದ ಚೂಪು ಮುಳ್ಳಿರುತ್ತೆ. ಅದು ತುಂಬ ಗಟ್ಟಿ, ನಿಮಗೆ ಮುರಿಯೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಇಂಥ ಕತ್ತಾಳೆಯ ಎಸಳುಗಳನ್ನು, ಹಾಳೆಗಳನ್ನು ಕಟ್ಟು ಮಾಡಿ ನಮ್ಮ ರೈತರು ಅಲ್ಲಲ್ಲೇ ನಿಂತಿದ್ದಂಥ ಹೊಂಡಗಳಲ್ಲಿ, ಹಳ್ಳಗಳಲ್ಲಿ ನಿಂತಿದ್ದಂಥ ನೀರಿನಲ್ಲಿ ಅವನ್ನು ಕೊಳೆ ಹಾಕ್ತಾಯಿತ್ತು. ಅವನ್ನು ಕೊಳೆ ಹಾಕಿ ಕೊಳೆಯೋಕ್ಕೆ ಒಂದು 15 ದಿನ, ತಿಂಗಳು ಆಗ್ತಾಯಿತ್ತು. ನೀರಿನಿಂದ ಹೊರತೆಗೆದ ಮೇಲೆ ಆ ಕತ್ತಾಳೆಯ ಎಸಳುಗಳು ಕೊಳೆತು ಕಪ್ಪು ಬಣ್ಣಕ್ಕೆ ತಿರುಗಿರ್ತಿದ್ವು ಅಥವಾ ಕಂದು ಬಣ್ಣಕ್ಕೆ ತಿರುಗಿರ್ತಿದ್ವು. ಇಂಥ ಕಪ್ಪು ಬಣ್ಣಕ್ಕೆ ತಿರುಗಿದ, ಕಂದು ಬಣ್ಣಕ್ಕೆ ತಿರುಗಿದ ಕತ್ತಾಳೆಯ ಹಾಳೆಗಳನ್ನು ಒಂದು ಇಷ್ಟು ದಪ್ಪದ ಬಡಿಗೆಯಿಂದ ಕಲ್ಲಿನ ಮೇಲಿಟ್ಟು ಅವನ್ನು ಚಚ್ಚಿ ಹೊಡೆದು ಇದು ಮಾಡಿದಾಗ ಆ ಹಾಳೆಯ ಮೇಲಿನ ಪದರಗಳೆಲ್ಲ ಹೋಗಿ ಅದು ಬೆಳ್ಳಿಗೆ ನಾರಾಗಿ ಪರಿವರ್ತನೆ ಆಗ್ತಾ ಇತ್ತು. ಅದನ್ನು ನೀರಿನಲ್ಲಿ ಜಾಲಾಡಿ ಬಂಡೆ ಮೇಲೆ, ಕಲ್ಲಿನ ಮೇಲೆ ಅಥವಾ ಮಣ್ಣಲ್ಲೋ ಎಲ್ಲೋ ಒಂದು ಅದು ಗಲೀಜಾಗದ ಇರೋಂಥ ಜಾಗದಲ್ಲಿ ಒಣಗಾಕ್ತಿತ್ತು. ಒಣಗಾಕಿ ಆಮೇಲೆ ಒಣಗಿದ ಮೇಲೆ ಅದು ಬೆಳ್ಳಗೆ ನಮ್ಮ ತಲೆ ಕೂದಲಿರುತ್ತಲ್ಲ ಹಾಗೆ ಒಂದು 2 ಅಡಿ, 2.5 ಅಡಿ ಉದ್ದದ ಬಿಳಿಯ ಕೂದಲಿನ ರೀತಿಯಲ್ಲಿ ಅದು ಕಾಣ್ತಿತ್ತು. ಆ ನಾರಿನಿಂದ ಹಗ್ಗ ಹೆಣೆದು ಸಣ್ಣ ಸಣ್ಣದಾಗಿ ಹುರಿ ಮಾಡಿ ಅದನ್ನು ಹೆಣೆದು ಹಗ್ಗವಾಗಿ ಉಪಯೋಗಿಸ್ಕೊಂಡು ಅದು ಹಗ್ಗ ತುಂಬ ಗಟ್ಟಿಯಾಗಿರ್ತಾ ಇತ್ತು. ಹೀಗೆ ರೈತರು ಅಲ್ಲಲ್ಲೇ ತಮ್ಮ ಪರಿಸರದಲ್ಲೇ ಸಿಗುವಂಥ ವಸ್ತುಗಳಲ್ಲಿ ಹೇಗೆಲ್ಲ ತಮ್ಮ ಬದುಕಿನ ಭಾಗವಾಗಿ ಮಾಡ್ಕೊಳ್ತಾ ಇದ್ರು ಅನ್ನೋದು ತುಂಬ ಆಸಕ್ತಿ ವಿಷಯವಾಗಿದೆ. ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ. ಈಗೆಲ್ಲ ರೆಡಿಮೇಡ್ ಆಗಿರುತ್ತೆ, ಅಂಗಡಿಗೆ ಹೋದರೆ ಹಗ್ಗ ಸಿಗುತ್ತೆ, ತರ್ತಾರೆ, ಉಪಯೋಗಿಸ್ಕೊಳ್ತಾರೆ. ಸಿಟಿಯಲ್ಲಿ ಇರುವಂಥ ಈಗಿನ ತಲೆಮಾರಿನ ಹುಡುಗರಿಗೆ ಈ ಕತ್ತಾಳೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಹೆಸರು ಕೇಳಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಹಳ್ಳಿಯಲ್ಲಿರುವಂಥ ಹುಡುಗರಿಗೂ ಕತ್ತಾಳೆ ಗೊತ್ತಿರುತ್ತೆ, ಆದರೆ ಅದರ ಪ್ರೋಸೆಸ್, ಅದರಿಂದ ಹಗ್ಗ ಮಾಡಬಹುದು ಅನ್ನೋದು ಗೊತ್ತಿರೋದು ನನಗೆ ಸ್ವಲ್ಪ ಡೌಟೇ. ಅದನ್ನು ಬೇಲಿಯಾಗಿ ಉಪಯೋಗಿಸ್ಕೊಳ್ತಾರೆ. ಅದು ಸುಮ್ಮನೆ ತಗೊಂಡೋಗಿ ಹಿಂಗೆ ನೆಟ್ಬಿಟ್ರೆ ಸಾಕು, ಅದರ ಬುಡದ ಕಾಂಡವನ್ನು ಹಿಂಗೆ ನೆಟ್ಟರೆ ಅದು ತಾನಾಗೆ ಬೆಳ್ಕೊಳ್ಳುತ್ತೆ. ಅದನ್ನು ಬೇಲಿಯಾಗಿ ಉಪಯೋಗಿಸ್ಕೊಳ್ತಾರೆ. ಅದು ಬಿಟ್ಟರೆ ಇದರಿಂದ ಈ ಥರ ಹಗ್ಗ ಮಾಡಬಹುದು ಅನ್ನೋದು ಈಗಿನ ತಲೆಮಾರಿನ ಹಳ್ಳಿ ಯುವಕರಿಗೂ ಇದು ತಿಳಿದಿರೋದು ಡೌಟೇ. ಎಲ್ಲ ಅವರನ್ನು ಈಗ ಎಲ್ಲ ನೇಗಿಲು ಬಿಟ್ಟು ಟ್ರ್ಯಾಕ್ಟ್ರ್ ಉಪಯೋಗಿಸ್ತಾರೆ. ಹಗ್ಗಗಳನ್ನ ಹೆಣೆಯೋದು ಅವೆಲ್ಲ ಇಲ್ಲವೇ ಇಲ್ಲ. ಅವೆಲ್ಲ ರೆಡಿಮೇಡ್ ಸಿಗುತ್ತೆ. ತಾಲೂಕಿನ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗ್ತಾರೆ, ತೊಗೊಳ್ತಾರೆ, ಬರ್ತಾರೆ. ಮೂಗು ದಾರಗಳು ಸಿಗುತ್ತೆ, ಎತ್ತಿಗೆ ಬೇಕಾದಂಥ ಹಗ್ಗಗಳು ಇದೆಲ್ಲವೂ ಸಿಗುತ್ತೆ, ಉಪಯೋಗಿಸ್ಕೊಳ್ತಾರೆ. ಆದರೆ ತಾವೇ ಕೈಯಾರ ಎಲ್ಲವನ್ನು ಮಾಡಿಕೊಳ್ತಿದ್ದಂಥ ಒಂದು ಕಾಲ ಇತ್ತು. ಆ ಕಾಲ ಮತ್ತೆ ಬರೋದಿಲ್ಲ. ರೈತರಿಗೆ ಎಲ್ಲ ಕಸುಬು ಗೊತ್ತಿರ್ತಿತ್ತು. ಈಗಿನ ರೈತರಿಗೆ ರಸಗೊಬ್ಬರ ಹಾಕುವುದು, ಹೂಳೋದು, ಬೆಳೆಯೋದು, ಮಾರೋದು ಇಷ್ಟು ಬಿಟ್ಟರೆ ಬೇರೆ ಏನು ರೈತರಿಗೆ
ಆಗಿನ ಶ್ರಮ ಇದ್ದೇ ಇದೆ ಎಲ್ಲ ಕಾಲಕ್ಕೂ. ರೈತರಿಗೆ ಶ್ರಮ ಇಲ್ಲದೆ ಯಾವ ರೈತನೂ ಏನನ್ನೂ ಬೆಳೆಯೋಕ್ಕಾಗೋದಿಲ್ಲ. ಮೊದಲಿನ ಪರಿಸರದಲ್ಲೇ ಹೇಗೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರು ಅನ್ನೋದನ್ನ ನಾವು ಕಾಣಲ್ಲ. ನೆಲ್ಲುಲ್ಲೂ ಹಗ್ಗಗಳು ಮಾಡ್ತಾಯಿದ್ರು. ಈಗ ಪರಂಪರೆ ಮಾಸ್ತಾ ಇದೆ. ಎಲ್ಲೋ ಅಪರೂಪಕ್ಕೆ ಈಗ ಹಳ್ಳಿಗಳ ಕಡೆ ಅದನ್ನು ಇರ್ಬೋದು. ನೆಲ್ಲುಲ್ಲಿಂದ ಹಗ್ಗ ಮಾಡ್ತಾಯಿದ್ರು, ಸಿಂಬೆಗಳನ್ನ ಮಾಡ್ಕೊಳ್ತಾಯಿದ್ರು, ನಿಲುವುಗಳು ಮಾಡ್ತಾಯಿದ್ರು. ಈ ಥರದ್ದು ತುಂಬ ಇತ್ತು. ಈಗ ಅದೆಲ್ಲ ಮಾಯವೇ ಆಗಿದೆ. ಅಲ್ಲಲ್ಲೇ ಎಲ್ಲಾದರೂ ಪಳೆಯುಳಿಕೆ ಥರ ಉಳ್ಕೊಂಡಿರಬಹುದು.